ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಭೂಮಿ ಒಮ್ಮೆ ತಿರುಗೋದನ್ನು ನಿಲ್ಲಿಸಿದರೆ ಜಗತ್ತಿನಲ್ಲಾಗುವ ಬದಲಾವಣೆಗಳೇನು. ಸ್ನೇಹಿತರೆ, ಭೂಮಿ ತನ್ನ ಸುತ್ತ ತಿರುಗೋದನ್ನು ನಿಲ್ಲಿಸಿದ ನಂತರ ಜಗತ್ತಿನಲ್ಲಿ ಯಾವ ಬದಲಾವಣೆಗಳು ಆಗುತ್ತದೆ ಅಂತ ನಿಮಗೆ ಗೊತ್ತಿದೆಯೇ? ಇಲ್ಲಿದೆ ನೋಡಿ ಉತ್ತರ. ಭೂಮಿಯು ತನ್ನ ಕಕ್ಷೆಯಲ್ಲಿ ತಿರುಗುತ್ತಾ ಸೂರ್ಯನನ್ನು ಸುತ್ತುತ್ತಿರುತ್ತದೆ. ಈ ಪ್ರದಕ್ಷಿಣೆಯ ಕಾರಣದಿಂದಾಗಿ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಯು ಸಂಭವಿಸುತ್ತದೆ. ಈ ಚಲನೆಯಿಂದ ಹಗಲು ಮತ್ತು ರಾತ್ರಿಯ ನಡುವೆ ಸಮಯದ ವ್ಯತ್ಯಾಸ ಇರುತ್ತದೆ. ಇದರಿಂದ ಭೂಮಿ ಮೇಲೆ ಋತುಗಳು ಬದಲಾಗುತ್ತಿರುತ್ತವೆ. ಆದರೆ ಈ ಭೂಮಿಯ ಚಲನೆಯ ಪರಿಣಾಮವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಂತೆ ಒಂದು ವೇಳೆ ಭೂಮಿಯು ತಿರುಗುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಭೂಮಿಯು ತಿರುಗುತ್ತಿರುವಾಗ ನಾವು ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಸಹ ಚಲನೆಯ ಭಾಗವಾಗಿರುತ್ತೇವೆ. ಆದ್ದರಿಂದ ಭೂಮಿ ತಿರುಗುವಿಕೆ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಭೂಮಿಯು ಗಂಟೆಗೆ ಎಷ್ಟು ವೇಗದಲ್ಲಿ ಸುತ್ತುತ್ತದೆ ಎಂಬುದು ಗೊತ್ತಿದೆಯೇ? ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನ್ಯೂಟನ್ನ ಮೊದಲ ಚಲನೆಯ ನಿಯಮ. ಭೂಮಿಯು ಗಂಟೆಗೆ 1036 ಮೈಲಿಗಳು ಅಥವಾ 1667 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ. ಇದು ಶಬ್ದದ ವೇಗಕ್ಕಿಂತ ವೇಗವಾಗಿರುತ್ತದೆ. ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುವ ಕಾರಣ ರಾತ್ರಿ ಮತ್ತು ಹಗಲುಗಳನ್ನು ಸೃಷ್ಟಿಸುತ್ತದೆ. ಇದರ ಜೊತೆಯಲ್ಲಿ ಸೂರ್ಯನ ಸುತ್ತ ದೀರ್ಘ ವೃತ್ತದ ಕಕ್ಷೆಯಲ್ಲಿ ಸುತ್ತುತ್ತದೆ. ಭೂಮಿಯು ಸ್ಪಿನ್ ಅಕ್ಷವು ಅದರ ಕಕ್ಷೆಯ ಸಮತಲಕ್ಕೆ ಸಂಬಂಧಿಸಿದಂತೆ ಬಾಗಿರುತ್ತದೆ. ಇದು ಋತುಗಳ ಬದಲಾವಣೆಗೆ ಕಾರಣವಾಗಿದೆ. ಸೂರ್ಯನ ಕಡೆಗೆ ಭೂಮಿ ಇರೋ ಭಾಗವನ್ನು ಬೇಸಿಗೆ, ಸೂರ್ಯನಿಂದ ಮರೆಯಾದ ಭಾಗವನ್ನು ಚಳಿಗಾಲ ಎಂದು ಕರೆಯಲಾಗುತ್ತದೆ. ಹಗಲು ಇರುವಲ್ಲಿ ವಿಪರೀತ ಶಾಖ ಮತ್ತು ರಾತ್ರಿ ಇರುವಲ್ಲಿ ವಿಪರೀತ ಚಳಿ ಇರುತ್ತದೆ. ಸಾಮಾನ್ಯವಾಗಿ ಭೂಮಿಯು ಒಂದು ಪೂರ್ಣ ಸುತ್ತಿಗೆ 24 ಗಂಟೆ ತೆಗೆದುಕೊಳ್ಳುತ್ತದೆ. 2020 ಬಳಿಕ ಈ ಸಮಯವು 0.5 ಸೆಕೆಂಡಿನಷ್ಟು ಕಡಿಮೆಯಾಗಿದೆ. ಭೂಮಿ ತಿರುಗೋದನ್ನು ನಿಲ್ಲಿಸಿದರೆ ಜನರ ಜೀವನವು ಸಾಕಷ್ಟು ಬದಲಾಗುತ್ತದೆ. ಆಗ ಅರ್ಧದಷ್ಟು ಜನರು 6 ತಿಂಗಳು ಕತ್ತಲೆಯಲ್ಲಿ ಕಳೆಯುತ್ತಾರೆ. ಇದು ಎಲ್ಲ ರೀತಿಯ ಜೀವನ ಶೈಲಿಯನ್ನು ಬದಲಾಯಿಸಬಹುದು. ಸಸ್ಯಗಳ ಸ್ವರೂಪ ಬದಲಾಗುತ್ತದೆ. ಇನ್ನೊಂದೆಡೆ ಬಿಸಿಲಿನ ತಾಪಕ್ಕೆ ಜನ ಕಂಗಾಲಾಗುತ್ತಾರೆ. ಭೂಮಿ ತನ್ನ ಸುತ್ತ ತಿರುಗುವಿಕೆಯ ವೇಗವು ನಿರ್ದಿಷ್ಟವಾಗಿ ಭೂಮಿಯ ಮೇಲೆ ಕಾಂತೀಯ ಕ್ಷೇತ್ರವನ್ನು ರಚಿಸಲು ಸಹಾಯ ಮಾಡುತ್ತದೆ.